ಬೀದರ್ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಹರ್ಷೋಲ್ಲಾಸದಿಂದ ಎಲ್ಲ ಕ್ರೈಸ್ತ ಬಾಂಧವರು ಆಚರಣೆ ಮಾಡಿದರು. ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆ ಇಡೀ ಕ್ರೈಸ್ತ ಧರ್ಮೀಯರು ಮಿಂದೆದ್ದರು. ಜಿಲ್ಲೆಯಾದ್ಯಂತ ಇರುವ ಚರ್ಚ್ಗಳಲ್ಲಿ ದಿನವಿಡೀ ಸಂಭ್ರಮದ ವಾತಾವರಣ ಮನೆ ಮಾಡಿತು. ಬೀದರ್ನ ಮಂಗಲ್ಪೇಟ್ನ ಅತಿ ದೊಡ್ಡ ಹಾಗೂ ಪ್ರಧಾನ ಕಾರ್ಯಕ್ರಮ ನಡೆಯುವ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ನಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದರು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಗನಾ ಥಾಮಸ್ ಡಿಸೋಜಾ ಅವರು ವಿಶೇಷ ಸಾಮೂಹಿಕ ಆರಾಧನಾ ಕೂಟ ನಡೆಸಿಕೊಟ್ಟಿದ್ದು, ಕೇಕ್ ಕತ್ತರಿಸುವ ಮೂಲಕ ಈ ಪ್ರಾರ್ಥನೆಯ ಆರಾಧನಾ ಕೂಟಕ್ಕೆ ಚಾಲನೆ ನೀಡಿದರು. ಕರ್ತನ ವಾಕ್ಯಗಳನ್ನ, ಕರ್ತನ ಸುವಾರ್ತೆ ಸಂದೇಶವನ್ನ ಎಲ್ಲರಿಗೂ ಸಾರಿದ್ರು. ಲೋಕರಕ್ಷಕ ಕ್ರೈಸ್ತನು ಶಾಂತಿ ಪ್ರಿಯರು, ಈ ಲೋಕಕ್ಕೆ ಬೆಳಕು ನೀಡಿದವರು, ಶಾಂತಿ ಸಮಾಧಾನ ಸಾರಿದವರು ಅವರಾಗಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ನಮ್ಮಗಳ ಪಾಪಗಳಿಗಾಗಿ ಅವರು ಶಿಲುಬೆ ಮೇಲೆ ಮರಣ ಹೊಂದಿದ್ದು, ನಮ್ಮಗಳ ಪಾಪಗಳಿಗಾಗಿ ದೇವರಲ್ಲಿ ನಮ್ಮ ಪರವಾಗಿ ಕ್ಷಮೆ ಯಾಚನೆ ಮಾಡಿದ್ದಾರೆ. ಮೂರನೇ ದಿವಸ ಪುನರುತ್ಥಾನ ಹೊಂದಿದ್ದು ಅವರನ್ನು ಆರಾಧಿಸುವುದು, ಸ್ತುತಿ ಸಲ್ಲಿಸುವುದು ನಮ್ಮ ಭಾಗ್ಯ ಎಂದು ಥಾಮಸ್ ಡಿಸೋಜಾ ಅವರು ಮಾತನಾಡಿ ತಿಳಿಸಿದರು. ತಮ್ಮ ಜೀವಿತಕ್ಕಾಗಿ, ಸಾಧನೆಗಾಗಿ, ಅವರಿರುವ ಸ್ಥಾನಮಾನಕ್ಕಾಗಿ ಸಮಸ್ತ ಕ್ರೈಸ್ತ ಬಾಂಧವರು ಸಾಮೂಹಿಕವಾಗಿ ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸಿದರು ಹಾಗೂ ಪರಸ್ಪರ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿಕೊಂಡರು. ಇಡೀ ಚರ್ಚ್ನ ಸಭೆ ಹಾಗೂ ಚರ್ಚ್ ಕಟ್ಟಡವನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ, ಹೂವಿನಿಂದ ಅಲಂಕಾರ ಮಾಡಿದ್ದು ವಿಶೇಷತೆಯಾಗಿತ್ತು. ಚರ್ಚ್ ಒಳಭಾಗದಲ್ಲಿ ಜನ ಕುಳಿತುಕೊಳ್ಳಲು ಜಾಗ ಸಾಲದ ಕಾರಣ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಚರ್ಚ್ನ ಆವರಣದಲ್ಲಿ ಬೃಹತ್ ಶಾಮಿಯಾನವನ್ನು ಹಾಕಿ ಕೂರ್ಲಿಕ್ಕೆ ಜನರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಜೊತೆಗೆ ಚರ್ಚ್ ಒಳಭಾಗದಲ್ಲಿ ನಡೆಯುವ ಪ್ರಾರ್ಥನಾ ಕೂಟವನ್ನು ನೋಡಲಿಕ್ಕೆಂದು ಎಲ್ರಿಗೂ ಬೃಹತ್ LED ಸ್ಕ್ರೀನ್ ಅಳವಡಿಕೆ ಕೂಡ ಮಾಡಲಾಗಿತ್ತು. ಚರ್ಚ್ ಹಾಗೂ ಹೊರಭಾಗದಲ್ಲಿ ನಿರ್ಮಿಸಿದ್ದ ಗೋದಲ್ಲಿ ಕ್ರಿಸ್ಮಸ್ ಟ್ರೀ ಎದುರು ಜನ ಛಾಯಾಚಿತ್ರ, ಸೆಲ್ಫಿ ತೆಗೆದುಕೊಂಡರು. ದಿನವಿಡೀ ಗೆಳೆಯರೊಂದಿಗೆ ಚರ್ಚ್ ಆವರಣದಲ್ಲಿ ಸುತ್ತಾಡಿ ಸಂಭ್ರಮಿಸಿದ್ರು. ಯುವತಿಯರು ಕ್ರಿಸ್ತನ ಗುಣಗಾನ ಮಾಡುವ ಹಾಡುಗಳನ್ನು ಹಾಡಿದ್ರು. ಚರ್ಚ್ ಆವರಣದಲ್ಲಿ ಒಂದು ರೀತಿಯಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣ ಆಗಿತ್ತು. ಈ ಪ್ರಾರ್ಥನಾ ಕೂಟದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ ಅವರು ಭಾಗಿಯಾಗಿದ್ದು ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ರು. ಏಸು ಕ್ರಿಸ್ತ ಅವರು ಈ ಲೋಕಕ್ಕೆ ಶಾಂತಿ ದೂತರಾಗಿ ಬಂದಿದ್ದಾರೆ. ಜಗ ಬದುಕಲಿ, ಜನ ಬದುಕಲೆಂದು ಪ್ರಾಣ ತ್ಯಾಗ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರಿಗೆ ಋಣ ಆಗಿರಬೇಕು ಎಂದು ತಿಳಿಸಿದರು. ಇದೇ ವೇಳೆ ಕ್ರೈಸ್ತ ಮುಖಂಡರಾದ ಅನಿಲ್ ನಿಡೋದ ಅವರು ಕೂಡ ಮಾತನಾಡಿ ಏಸು ಕ್ರಿಸ್ತನ ತ್ಯಾಗ ಬಲಿದಾನ ಸ್ಮರಿಸಿ ಶುಭ ಸಂದೇಶ ನೀಡಿದ್ರು. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ರು. ಈ ವೇಳೆ ಪಾಸ್ಟರ್ಸ್ಗಳಾದ ರೆವರೆಂಡ್ ಸೈಮನ್ ಮಾರ್ಕ್, ರೆವರೆಂಡ್ SL ತುಕಾರಾಮ್, ರೆವರೆಂಡ್ ಮಾರ್ಟಿನ್ ಅಭಿಷೇಕ್, ರೆವರೆಂಡ್ ಇಮ್ಯಾನ್ಯುಯಲ್ ಪ್ರದೀಪ್ ಕುಮಾರ್, ರೆವರೆಂಡ್ ಜಾನ್ ರೂಫಸ್, ಕಾರ್ಯದರ್ಶಿ BK ಸುಂದರ್ ರಾಜ್, ಖಜಾಂಚಿ ಜಯಪ್ರಕಾಶ್ S, ಮೈಕಲ್ ಜೋಸೆಫ್, HS ಮಾರ್ಟಿನ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕಂಡಿದ್ದಾರೆ. ಏನಂದ್ರೆ ಒಬ್ಬ ರಾಜಾದಿರಾಜನನ್ನು ಈ ಹುಟ್ಟಿ ಬಂದಿದ್ದಾನೆ, ಅರಸರ ಅರಸನು ಹುಟ್ಟಿ ಬಂದಿದ್ದಾನೆ. ಈತನ ರಾಜ್ಯ ಸದಾಕಾಲ ಇರುತ್ತದೆ. ಈತನ ರಾಜ್ಯ ಶಾಶ್ವತವಾಗಿರುವಂತಹ ರಾಜ್ಯ. ಭೂಲೋಕದ ಎಲ್ಲ ರಾಜ್ಯಗಳು ನಶಿಸಿ ಹೋಗಬಹುದಾದ್ರೆ ದೇವರ ರಾಜ್ಯ ಯಾವಾಗಲೂ ಸ್ಥಿರವಾಗಿರುವಂತದ್ದಾಗಿದೆ. ದೇವರ ರಾಜ್ಯ ಸದಾಕಾಲ ಇರುವಂತದ್ದಾಗಿದೆ. ಯಾಕಂದ್ರೆ ಗಬ್ರಿಯಲ್ ದೂತನೇ ಹೇಳಿದ್ದಾನೆ, ಆತನ ರಾಜ್ಯ ಶಾಶ್ವತವಾಗಿರುತ್ತದೆ. ಈ ಮೂಡಣ ದೇಶದ ಜೋಯಿಸರು ಆ ಮಗುವಿನಲ್ಲಿ ರಾಜ್ಯವನ್ನು ಕಂಡರು, ಒಬ್ಬ ಅರಸನನ್ನು ಕಂಡರು. ಅದಕ್ಕೆ ಅರಸನಿಗೆ ಹೋಲತಕ್ಕಂತ ಚಿನ್ನದ ಕಾಣಿಕೆಯನ್ನು ಆತನಿಗೆ ಸಮರ್ಪಿಸಿದರು. ಧೂಪ ತಂದರು. ಧೂಪ ಅಂದ್ರೆ ಈ ಯಾಜಕರು ಆತನಲ್ಲಿ ಕಂಡದ್ದು. ಈತನು ಈ ಮೂಡಣ ದೇಶದ ಜೋಯಿಸರು ಈ ಮುದ್ದು ಕಂದನಲ್ಲಿ ಕಂಡದ್ದು ಏನಂದ್ರೆ ಈತನು ಮಹಾಯಾಜಕನಾಗಿದ್ದಾನೆ, ಸಾಧಾರಣವಾದ ಮನುಷ್ಯ ಅಲ್ಲ. ಈತನು ಮಹಾಯಾಜಕನಾಗಿದ್ದಾನೆ ಎಂಬುದಾಗಿ ಅವರು ಗುರುತಿಸಿದರು. ಧೂಪ ಎನ್ನುವಂಥದ್ದು ಯಾಜಕರಿಗೆ ಕೊಡ್ತಕ್ಕಂಥ ಕಾಣಿಕೆ. ಧೂಪ ಬೆಲೆ ಬಾಳುವಂತ ಧೂಪ, ಇದು ಯಾಜಕರಿಗೆ ಕೊಡ್ತಕ್ಕಂಥ ಕಾಣಿಕೆ, ಅವರಿಗೆ ಸಲ್ಲತಕ್ಕ ಕಾಣಿಕೆ. ಆ ಕಾಣಿಕೆಯನ್ನು ತಂದು ಮಹಾಯಾಜಕನಾದ ಯೇಸುವಿನ ಪಾದದ ಮುಂದೆ ಇಟ್ಟರು. ನಾವು ಹೇಳ್ತೇವೆ ಯಾಜಕ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಸೇತುವೆ ಕಟ್ಟುವವನು, ಸೇತುವೆ ಕಟ್ಟುವವರು. ಪ್ರೀಸ್ಟ್ ಎಂಬುದಾಗಿ ಹೇಳ್ತಾರೆ. ಪ್ರೀಸ್ಟ್ ಅಂದ್ರೆ ಸೇತುವೆ ಕಟ್ಟುವವರು. ಆ ವ್ಯಕ್ತಿ ಈತನಾಗಿದ್ದಾನೆ. ಈತನು ದೇವರಿಗೂ ಮತ್ತು ಭೂಲೋಕದ ಮಾನವರಿಗೂ ಮಧ್ಯದಲ್ಲಿ ಈತನು ಒಬ್ಬ ಲೋಕದ ಎಲ್ಲಾ ಜನರ ಪಾಪಗಳನ್ನು ಹೊತ್ತುಕೊಂಡು ಹೋಗುವಂತ ಒಬ್ಬ ರಕ್ಷಕನು ಎಂಬುದಾಗಿ, ಒಬ್ಬ ಯಾಜಕನು ಎಂಬುದಾಗಿ
ದೇವರ ಬಳಿಗೆ ನಡೆಸುವವನು ಎಂಬುದಾಗಿ ಅವರು ಗುರುತಿಸಿದರು. ಈತನು ಮಹಾಯಾಜಕನಾಗಿದ್ದಾನೆ. ಕೊನೆಯದಾಗಿ ಚಿನ್ನ, ಧೂಪ, ರಕ್ತಬೋಳ ಎನ್ನುವಂಥದ್ದು ಶವವನ್ನು ಕೆಡದಂತೆ ಕಾಪಾಡುವಂಥದ್ದೇ ರಕ್ತಬೋಳದ ಕೆಲಸ. ಕ್ರಿಸ್ಮಸ್ ಹಬ್ಬ ಇದೆ, ಇಡೀ ವಿಶ್ವನಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ. ಇವತ್ತು ನಾನು, ಬಂಡಪ್ಪ ಸಾಹೇಬರು ಮತ್ತು ರಮೇಶ್ ಪಾಟೀಲ್ ಅವರು ಇಲ್ಲಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಪ್ರಾರ್ಥನಾ ಸಲಹೆಯಲ್ಲಿ ನಾವು ಬಂದಿದ್ದೆವು. ಅದರ ಸಲಹೆ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಜನತೆಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ, ಎಲ್ಲರದ್ದು ಕಷ್ಟ ಏನಿದೆ ಅದೆಲ್ಲ ಹೋಗಲಿ ಈ ಹಬ್ಬ ಅಲ್ಲಿಂದ ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ಪ್ರೈಮರಿಲಿಂದ ಇಲ್ಲೇ ಎಜುಕೇಷನ್ ಮಾಡಿದ್ದೀನಿ. 1ರಿಂದ 10th ಕ್ಲಾಸ್ನಲ್ಲಿ ಮೋಸ್ಟ್ಲಿ ಬಂಡಪ್ಪ ಸಾಹೇಬರು ಇಲ್ಲೇ ಮಾಡಿರೋದಿಲ್ಲ, ನಾನು ಇಲ್ಲೇ ಮಾಡಿದ್ದೀನಿ. ಯಾಕಂದರೆ ಅದರಿಂದ ನನಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಕ್ರೈಸ್ತ ಸಮಾಜವರು ಮತ್ತು ಎಸ್ಪೆಷಲಿ ಮೆಥೋಡಿಸ್ಟ್ ಚರ್ಚ್. ಯಾವಾಗಲೂ ನಾವು ಸಂಡೇ ಆಗಲಿ ಸುಮಾರು ಸಲ ಈ ಚರ್ಚ್ನಲ್ಲಿ ಬಂದು ನಾವು ಆಶೀರ್ವಾದ ತಗೋತೀವಿ. ಈ ಒಂದು ದೇವಾಲಯದಲ್ಲಿ ಬಂದು ಸುಮಾರು 25 ವರ್ಷ ಹಿಡಿದು ನಾನು ಇಲ್ಲಿ ಕ್ರಿಸ್ಮಸ್ ಹಬ್ಬದ ದಿವಸ ಬರ್ತೀನಿ. ನಮ್ಮ DS ಅವರು ಭಾಳ ಒಳ್ಳೆ ರೀತಿಯಿಂದ ದೇವರು ವಾಕ್ಯ ಓದಿದ್ದಾರೆ. ಹಾಗಾಗಿ ಇವತ್ತು ಆ ಯೇಸು ಕ್ರಿಸ್ತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ಸಮಸ್ತ ನಮ್ಮ ಜನರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ಸಲ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಅಂಗವಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ನಾನು ಯೇಸು ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ಕೋರಲು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಆಗಮಿಸಿದಂಥ ಒಳ್ಳೆ ನಮ್ಮ ಮಿನಿಸ್ಟರ್ಸ್ಗಳು ನಮ್ಮ ಮಧ್ಯದಲ್ಲಿದ್ದಾರೆ. ರಹೀಂ ಖಾನ್ಜಿ ಅವರು ಮಿನಿಸ್ಟರ್ ಅವರು, ಮತ್ತು ನಮ್ಮ ಮಾಜಿ ಸಚಿವರು ಮತ್ತು ಮಿನಿಸ್ಟರ್ ಆಗಿರುವಂಥ ಶ್ರೀಯುತ ಬಂಡೆಪ್ಪ ಕಾಶಂಪುರ್ ಸಾಹೇಬರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ಮಹಾಪದವಿಯಲ್ಲಿ ಉನ್ನತ ಪದವಿಯಲ್ಲಿರುವಂಥ ಪ್ರತಿ ಒಬ್ಬೊಬ್ಬರು ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕಾಗಿ ಬಂದಿದ್ದಕ್ಕಾಗಿ ನಾನು ಜಿಲ್ಲಾ ಮೇಲ್ವಿಚಾರಕ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಕೇಂದ್ರ ಸಭೆ ವತಿಯಿಂದ ಎಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳು ಇವರಿಗೂ ಕೋರುತ್ತಾ, ನಮ್ಮ ಇಡೀ ನಾಡಿನ ಬೀದರ್ ಜಿಲ್ಲೆಗೂ ನಾನು ಯೇಸು ನಾಮದಲ್ಲಿ ಮತ್ತೊಂದು ಸಾರಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ನಾನು ಹೇಳ್ತಾ ನಾನು ಮುಗಿಸ್ತೇನೆ. ಇಂದಿನ ದಿವಸ ಆರಾಧನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ದೇವರ ವಾಕ್ಯ ಸಾರಲಾಯಿತು. ಪ್ರೀತಿಯ ಯೇಸು ಸ್ವಾಮಿಯ ಪ್ರೀತಿಯ ಸಂದೇಶ, ಹೇಗೆ ಆತನು ಜಗತ್ತಿಗೆ ಲೋಕರಕ್ಷಕನಾಗಿ ಹುಟ್ಟಿ ಬಂದಾಗ ಆತನು ಎಲ್ಲರಿಗಾಗಿ ಹುಟ್ಟಿ ಬಂದಂಥ ಯೇಸು ಸ್ವಾಮಿ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಅದು ಕ್ರೈಸ್ತರ ದೇವರಲ್ಲ, ಇಡೀ ನಮ್ಮ ಜಗತ್ತಿನ ಒಬ್ಬ ದೇವರಾಗಿದ್ದಾನೆ. ಎಲ್ಲರಿಗೂ ಒಂದು ಪ್ರೀತಿ, ಶಾಂತಿ, ಸಮಾಧಾನ ಆತನು ಈ ಲೋಕಕ್ಕೆ ತಂದಿದ್ದಾನೆ. ಮತ್ತು ಮಾನವರೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಖರದ ಮೇಲೆ ಮರಣವನ್ನು ಹೊಂದಿ ಮತ್ತು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗೆದ್ದು ಆತನು ಪರಲೋಕದಲ್ಲಿ ಆತನು ಎದ್ದಿದ್ದಾನೆ. ಮತ್ತು ತಿರುಗಿ ಲೋಕಕ್ಕೆ ನ್ಯಾಯ ತೀರಿಸಲು ಬರುವಾತನಾಗಿದ್ದಾನೆ. ಹೀಗಾಗಿ ಆತನನ್ನು ಆರಾಧಿಸುವಂಥದ್ದು ನಮ್ಮ ಭಾಗ್ಯ, ನಮ್ಮ ದೇವರ ಆಶೀರ್ವಾದ. ಅದಕ್ಕಾಗಿ ಇವತ್ತಿನ ಸಂದೇಶ ನಾಡಿನ ಎಲ್ಲ ನಮ್ಮ ಭಕ್ತರಿಗೆ ಕೊಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ತುಂಬ ಹೃದಯದ ಎಲ್ಲ ನಮ್ಮ ಮೀಡಿಯಾ ಸಹೋದರರಿಗೆ ವಿಶೇಷವಾಗಿ ನಾನು ವಂದನೆ, ಒಬ್ಬೊಬ್ಬರ ಹೆಸರು ತಗೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು 25ನೇ ಡಿಸೆಂಬರ್ ಜನ್ಮದಿನ, ಯೇಸು ಕ್ರಿಸ್ತನ ಜನ್ಮದಿನದ ಅಂಗವಾಗಿ ನಾವು ಇಡೀ ದೇಶವನ್ನೇ ದೇವರು ಇವತ್ತು ಜನ್ಮ ಒಂದು ತಾಳಿದ ದಿನ, ಕನ್ಯಾ ಮರಿಯಳಿಂದ ಗರ್ಭಿಣಿಯಾಗಿ ಪವಿತ್ರ ಆತ್ಮದಿಂದ ಹುಟ್ಟಿ ಬಂದಂಥ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಈ ಜನರಿಗೋಸ್ಕರ ಮಾನವ ರೂಪಗಳನ್ನು ತಾಳಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ತನ್ನ ಧಾರೆಯನ್ನು ಹರಿದು ತನ್ನ ಪ್ರಾಣವನ್ನು ಧಾರೆ ಹರಿದುವಂಥ ಯೇಸು ಕ್ರಿಸ್ತನು ನಮ್ಮನ್ನು, ನಮ್ಮ ಜನರನ್ನು ಉದ್ಧಾರಗೋಸ್ಕರ ಮಾನವ ರೂಪ ತಾಳಿ ಬಂದಿದ್ದಂಥ ದೇವರಿಗೆ ನಾವು ವಂದನೆಗಳು ಸಲ್ಲಿಸ್ತೇವೆ. ಅದೇ ರೀತಿಯಿಂದ ಎಲ್ಲ ನಮ್ಮ ಕ್ರೈಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತೇನೆ. ನಾನು ಅನಿಲ್ ನೋಡದ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನ ಮಾತಾಡಿ.